ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತುಗಳ ಭಸ್ಮ, ಕೋಟಿ ಮೌಲ್ಯದ ಡ್ರಗ್ಸ್ ನಾಶಪಡಿಸಿದ ಪೊಲೀಸರು. ಎನ್ಡಿಪಿಎಸ್ ಕಾಯ್ದೆಯಡಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸರು ಇಂದು ಅಗ್ನಿಗಾಹುತಿಗೊಳಿಸಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಬಳಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕರ್ನಾಟಕ ವೆಸ್ಟ್ ಮ್ಯಾನೇಜ್ಮೆಂಟ್ನ ರೀಸಸ್ಟೈನಬಲ್ ಕಾರ್ಖಾನೆಯಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂವಿ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಮಾದಕ ವಸ್ತುಗಳ ವಿಲೇವಾರಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು. ಪೊಲೀಸರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮಾದಕ ವಸ್ತುಗಳನ್ನು ವೈಜ್ಞಾನಿಕವಾಗಿ ನಾಶಪಡಿಸಲಾಗಿದ್ದು, 18 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಸುಮಾರು 279 ಕೆಜಿ 300 ಗ್ರಾಂ ತೂಕದ ಗಾಂಜಾ ಮೌಲ್ಯ 1,39,65,000 ರೂಪಾಯಿ, ಒಂದು ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಸುಮಾರು 137 ಗ್ರಾಂ ಎಂಡಿಎಂಎ ಮೌಲ್ಯ 13,70,000 ರೂಪಾಯಿ, ಒಂದು ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಸುಮಾರು 180 ಗ್ರಾಂ ಕೊಕೇನ್ ಅಂದಾಜು ಮೌಲ್ಯ 90 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟಾರೆಯಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಪೊಲೀಸ್ ಇಲಾಖೆಯ ಮಾದಕ ವಸ್ತುಗಳ ಸಮಿತಿಯ ಸಮ್ಮುಖದಲ್ಲಿ ವಿಲೇವಾರಿ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾ ಎಸ್ಪಿ ಎಂವಿ ಚಂದ್ರಕಾಂತ್, ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲು ನಮ್ಮ ಇಲಾಖೆ ಬದ್ಧವಾಗಿದೆ. ಈ ವಿಲೇವಾರಿ ಪ್ರಕ್ರಿಯೆಯು ಮಾದಕ ದ್ರವ್ಯಗಳ ವಿರುದ್ಧ ನಾವು ಕೈಗೊಂಡಿರುವ ಕಠಿಣ ಕಾನೂನು ಕ್ರಮದ ಭಾಗವಾಗಿದೆ. ಮುಂದಿನ ದಿನಗಳಲ್ಲಿ ಡ್ರಗ್ಸ್ ಸೇವನೆ ಮತ್ತು ಮಾರಾಟದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ತಮಗೆಲ್ಲರಿಗೂ ತಿಳಿದಿರುವಂತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಯುದ್ಧ ಘೋಷಿಸಿದ್ವಿ. ಏನಂತಂದರೆ NDPS ಆಕ್ಟ್ ಅಡಿ ಏನೇನು ನಾರ್ಕೋಟಿಕ್ ಐಟಮ್ಸ್ ಬರ್ತಾವೋ ಅದನ್ನು ಈ ತಿಂಗಳ 22ರಿಂದ 26ವರೆಗೆ ಒಂದು ಸಪ್ತಾಹ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಈ ಮಾದಕ ವಸ್ತುಗಳ ತಯಾರಿಕೆ, ಸಾಗಾಟ, ಮಾರಾಟ ಮತ್ತು ಅದನ್ನು ಕನ್ಸಂಪ್ಷನ್ ಉಪಯೋಗಿಸ್ತಕ್ಕಂಥದ್ದು, ಇದು ಯಾವ ರೀತಿ ಮಾನವ ಜನಾಂಗಕ್ಕೆ ತೊಂದರೆ ಆಗ್ತದೆ, ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತದೆ. ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಈ ಮಾನವ ಸಂಪತ್ತು ಬಹಳ ಶ್ರೇಷ್ಠವಾದದ್ದು. ಆದರೆ ಈ ಡ್ರಗ್ ಪೆಡ್ಲರ್ಸು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಯುವಕರು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೂ ದುಡಿಯೋ ವರ್ಗ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿದೆ. ಅವ್ರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಗಾಂಜಾ, MDM, ಕೊಕೈನು, ಏನೇನು NDPS ಅಲ್ಲಿ ನಾವು ನಮೂದು ಮಾಡಿದೀವೋ ಅದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸಿದ್ದೆ ಆದರೆ ದೇಶದ ಸಂಪತ್ತು ಹಾಳಾಗ್ತದೆ. ಆವಾಗ ನಮ್ಮ ಸೂಚ್ಯಂಕ ಸಹ ಕುಸಿದು ತಲಾ ಆದಾಯ, ರಾಷ್ಟ್ರೀಯ ಆದಾಯ ಕಡಿಮೆ ಆಗ್ತದೆ ಮತ್ತು ದೇಶಕ್ಕೆ ಇದ್ದ ವ್ಯಸನಿಗಳೆಲ್ಲ ಮಾರಕ ಆಗ್ತಾರೆ ಅಂತೇಳ್ಬಿಟ್ಟು ಹೇಳಿ, ನಾವು ಮುಂದೆ ಸದೃಢ ದೇಶ ಕಟ್ಟಬೇಕಾದ್ರೆ ಇದಕ್ಕೆ ಪರಿಣಾಮಕಾರಿಯಾಗಿ ಇದರ ನಿಯಂತ್ರಣ ಆಗಬೇಕು. ಆ ನಿಯಂತ್ರಣ ಆಗಲಿಕ್ಕೆ ನಾವು IEC ಅಂತೀವಿ, ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದಲ್ಲಿ ಮಾಡ್ತಾ ಇದೆ. ಅದರ ಭಾಗವಾಗಿ ನಾವು ಬೆಂಗಳೂರು ಜಿಲ್ಲೆಯಲ್ಲೂ ಸಹ ನಾವು ಮಾಡ್ತಾ ಇದ್ವಿ. ಈಗ ನಾನು ದೊಡ್ಡಬಳ್ಳಾಪುರದಲ್ಲಿ ಸುಮಾರು 1500 ವಿದ್ಯಾರ್ಥಿಗಳ ಜಾಥಾ ಮಾಡಿ ನಾನು ಬಂದಿದ್ದೀನಿ. ಅದೇ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ನಾವು ಈ ಅಭಿಯಾನ ಸಪ್ತಾಹ ಆಚರಿಸ್ತಾ ಇದ್ವಿ. ತಾವುಗಳು ಸಹ ಈ ಮೀಡಿಯಾದವರು ಪಾತ್ರ ಬಹಳ ಹಿರಿದಾದದ್ದು. ಇದರಿಂದ ದುಷ್ಪರಿಣಾಮಗಳೇನು ಅಂತೇಳ್ಬಿಟ್ಟು ನೀವು ಪ್ರಚಾರ ಮಾಡಬೇಕು. ಇದರ ಬಗ್ಗೆ ತಯಾರಿಕೆ, ಸಾಗಾಟ ಹಾಗೂ ಮಾರಾಟ ಮತ್ತು ಕನ್ಸಂಪ್ಷನ್ ಇದರ ಬಗ್ಗೆ ತಾವು ಕೈ ಜೋಡಿಸಬೇಕು, ಮಾಹಿತಿ ಕೊಡಬೇಕು. ಇದು ಸಮಗ್ರವಾಗಿ ನಾವು ಕರ್ಬ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕಳೆದ 1 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಈ NDPS ಆಕ್ಟ್ ಅಡಿ ಪ್ರಕರಣಗಳನ್ನು ದಾಖಲಿಸಿ ಈ ಐಟಮ್ಸ್ನೆಲ್ಲ ಸೀಸ್ ಮಾಡಿದ್ದೀವಿ. ಗಾಂಜಾ ಕೇಸ್ಗಳು ಸುಮಾರು 18 ಕೇಸ್ಗಳಾಗಿದೆ. 2.25 ಕ್ವಿಂಟಾಲಷ್ಟು 279 kg 300 ಗ್ರಾಮಷ್ಟು ನಾವು ನಂಬರ್ 1 ಗ್ರೇಡ್ ಇರತಕ್ಕಂಥದ್ದು ಗಾಂಜಾನ ನಾವು ಸೀಸ್ ಮಾಡಿದ್ವಿ. ಸುಮಾರು 18 ಕೇಸಸ್ಸು ಆಗಿ ಸುಮಾರು 18 ಇಂಡಿಯನ್ ಪರ್ಸನ್ಸ್ನ ಅರೆಸ್ಟ್ ಮಾಡಿದ್ವಿ. ಹಾಗೆ MDM ಸಹ 138 ಗ್ರಾಮ್ಸ್ನ ಸೀಸ್ ಮಾಡಿದ್ವಿ. ಕೊಕೇನು ಸಹ 180 ಗ್ರಾಮ್, ಅಂದರೆ 90 ಲಕ್ಷದಷ್ಟು, ಟೋಟ್ಲು 2,43,00,000 ರೂಪಾಯಿಯಷ್ಟು ಮಾದಕದ ವಸ್ತುಗಳನ್ನ ನಾವು ಸೀಸ್ ಮಾಡಿ ಇವತ್ತು ಇಲ್ಲಿ ರಾಮ್ಕಿ ಹತ್ರ ನಮ್ಮ ಸ್ಥಳೀಯ ಅಧಿಕಾರಿಗಳು, ಪಂಚಾಯಿತಿಯವರು, ಯಾರ್ಯಾರು ಈ ಕಮಿಟಿಯಲ್ಲಿದ್ದಾರೋ ಅವರ ನೇತೃತ್ವದಲ್ಲಿ ಬಹಳ ಪಾರದರ್ಶಕವಾಗಿ ಡಿಸ್ಪೋಸ್ ಮಾಡಿದ್ವಿ. ಜೊತೆಗೆ
ಆ, ಯಾರ್ಯಾರು ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಪರಿಣಾಮಕಾರಿಯಾಗಿ ನಾವು ಕಾನೂನು ಕ್ರಮ ಜರುಗಿಸೋದ್ರ ಜೊತೆಗೆ ಅವರ ಚಲನವಲನಗಳ ಬಗ್ಗೆ ಸಹ ನಿಗಾ ಇಡಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು 3 ಸರ್ಕ್ಯುಲರ್ಸ್ ತಂದಿದೆ. ಒಂದು ಮನೆ ಮನೆಗೆ ಕಾರ್ಯಕ್ರಮ ಅಂತ, ಯಾಕಂದ್ರೆ ನಾವು ಸಮಗ್ರವಾಗಿ ಮಾಹಿತಿ ತೆಗಿಲಿಲ್ಲ ಅಂತಂದ್ರೆ ನಾವು ಈ ರೀತಿ ಚಟುವಟಿಕೆಗಳನ್ನು ನಿಗ್ರಹಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾನ್ಯ ಸರ್ಕಾರವು ಮನೆ ಮನೆಗೆ ಕಾರ್ಯಕ್ರಮ, ಪ್ರತಿಯೊಂದು ಮನೆಗೂ ನಮ್ಮ ಕಾನ್ಸ್ಟೇಬಲ್ಸ್ ವಿಸಿಟ್ ಮಾಡ್ತಾರೆ. ಅವ್ರ ಏನು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ, ಎಷ್ಟೋ ಮನೆಗಳಿಗೆ ಹೋದಾಗ ಏನಪ್ಪ ನಮ್ಮ ಹುಡುಗ ಗಾಂಜಾ ಪ್ರೀತಿ ತಿಂತಾ ಇದ್ದಾನೆ, ಈ ಥರ ವ್ಯಸನೆ ಆಗಿಬಿಟ್ಟಿದ್ದೇನೆ, ನಮ್ಮ ಮಾತು ಕೇಳೋದಿಲ್ಲ ಅಂತಂದಾಗ ಅದನ್ನ ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು, ಡ್ರಗ್ ಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾ ಇದೀವಿ. ಅದಾದ ನಂತರ ಆಶ್ರಯ ಅಂತ ಒಂದು ಪವಿತ್ರವಾದ ಕಾರ್ಯ, 60 ವರ್ಷ ದಾಟಿ ಒಬ್ಬ ವ್ಯಕ್ತಿ ಇದ್ದಾಗ ಬಡವರಿಗೆ ಏನೆಲ್ಲ ಸಲಹೆಗಳು ಕೊಡಬೇಕು ಅಂತ, ಒಂಟಿ ಮನೆಯಲ್ಲಿ ಒಂಟಿಯಾಗಿರ್ತಕ್ಕಂಥವ್ನು ಶ್ರೀಮಂತ ಆದರೆ ಅವ್ರಿಗೇನು ಸಲಹೆಗಳು ಕೊಡಬೇಕು ಅದನ್ನು ಪರಿಣಾಮಕಾರಿಯಾಗಿದ್ವಿ. 3ನೇದು ಸನ್ಮಿತ್ರ ಅಂತ, ಈ NDPS ವ್ಯಸನಿ ಆಗಿಬಿಟ್ಟು ಅವ್ರನ್ನ ಮತ್ತೆ ಸರಿದಾರಿಗೆ ತಗೊಂಡು ಈ ಸಮಾಜದಲ್ಲಿ ಮತ್ತೊಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಬಾಳಲಿಕ್ಕೆ ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮವನ್ನು ತಂದಿದ್ವಿ. ಅದರಲ್ಲಿ ಯಾರು ಈ ವ್ಯಸನಿಗಳಾಗಿರ್ತಾರೋ ಅವ್ರನ್ನ ಗುರುತಿಸಿ ಅವರ ತಂದೆ ತಾಯಿಯಿಂದ ಇಷ್ಟೆಲ್ಲ ಪಡೆದು, ಆ ಹುಡುಗ ಯಾರ ಮಾತು ಕೇಳ್ತಾನೆ, ಸಮ್ಟೈಮ್ಸ್ ತಂದೆ ತಾಯಿ ಮಾತು ಕೇಳೋದಿಲ್ಲ, ನೈಬ್ರಿಂಗು ಅಥವಾ ರೆಸ್ಪೆಕ್ಟೆಡ್ ಪರ್ಸನ್ಸು ಅಥವಾ ಪೊಲೀಸರ ಮಾತು ಕೇಳ್ತಾನೆ, ಅವ್ರನ್ನ ಮನವೊಲಿಸಿ ಡಿ ಅಡಿಕ್ಷನ್ ಮಾಡ್ತಕ್ಕಂಥದ್ದು ಮತ್ತೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಒಂದು ಗುರುತರವಾದಂಥ ಕೆಲಸನ ನಾವು ಶುರು ಮಾಡಿದ್ವಿ. ಸೊ ಇದಕ್ಕೆ ತಮ್ಮ ಮೀಡಿಯಾದವರೆಲ್ಲ ಸಹಕರಿಸಿದಿರಿ. ಈ ನಿಟ್ಟಿನಲ್ಲಿ ಇನ್ನೂ ಜಾಗೃತಿ ಜಾಸ್ತಿ ಆಗಬೇಕು, ಅರಿವು ಮೂಡಿಸಬೇಕು. ನಾವು ಯಾರು ವಿದ್ಯಾರ್ಥಿಗಳಿಗೆ ನಾನು ಬೆಳಗ್ಗೆ ಭಾಷಣ ಮಾಡಿದಾಗ ಹೇಳಿದೆ, ನೀವು ಸುಮಾರು 1200 ಜನ ಬಂದಿದ್ರಿ, ನೀವು ಮಾತ್ರ ತಿಳ್ಕೊಂಡು ಹೋಗಿ ಅದನ್ನು ಅಳವಡಿಸ್ಕೊಂಡ್ರೆ ಆಗೋದಿಲ್ಲ. ನಿಮ್ಮ ಸುತ್ತಮುತ್ತಲವ್ರಿಗೆ ಒಬ್ಬರು 100 ಜನರಿಗೆ ಅವೇರ್ನೆಸ್ ಮಾಡಿ, ಆ 100 ಜನ 1000 ಜನಕ್ಕೆ ಮಾಡಬೇಕು. ಇದು ಎಂಟೈರ್ ಜನಾಂಗಕ್ಕೆ ಅರಿವು ಮೂಡಿಸೋದ್ರಲ್ಲಿ ಕೊನೆ ಆಗಬೇಕು ಅಂತೇಳ್ಬಿಟ್ಟು ಹೇಳಿದ್ದೀನಿ. ಅದರಂತೆ ತಾವುಗಳು ಸಹ ಇಲ್ಲಿ ನಮ್ಮ ಪಂಚಾಯತಿ ಆಫೀಸರ್ಸ್ ಬಂದಿದ್ದಾರೆ, ಎನ್ವಿರಾನ್ಮೆಂಟಲ್ ಆಫೀಸರ್ಸ್ ಬಂದಿದ್ದಾರೆ, ಅವರ ಮುಂದೆ ಬಹಳ ಪಾರದರ್ಶಕವಾಗಿ ಡಿಸ್ಪೋಸ್ ಮಾಡಿದ್ದೀವಿ. ಈ ಅಭಿಯಾನನ ನೀವು ಮೀಡಿಯಾದವರು ಪರಿಣಾಮಕಾರಿಯಾಗಿ ಆಗಿಂದಾಗ್ಗೆ ಬಿತ್ತರಿಸಿ ನೀವು ಜಾಗೃತಿ ಮೂಡಿಸಬೇಕು. ಮತ್ತು ಈ ಮಾದಕ ವಸ್ತುಗಳನ್ನ ತಯಾರಕರು, ಮಾರಾಟಗಾರರು ಅಥವಾ ಸಾಗಾಣಿಕೆಗಾರರ ಬಗ್ಗೆ ಮಾಹಿತಿ ಇದ್ದರೆ ನಮ್ಗೆ ಹಂಚ್ಕೋಬೇಕು ಸ್ಥಳೀಯ ಪೊಲೀಸರೊಂದಿಗೆ ಅಂತ ಹೇಳಿ ಕೇಳ್ತಾ, ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳಿಸಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಟು ಆಲ್. ಈ ಸಂದರ್ಭದಲ್ಲಿ ಹೆಚ್ಚುವರಿ SP ಡಾಕ್ಟರ್ ವೆಂಕಟೇಶ್ ಪ್ರಸನ್ನ, DSP ಕುಮಾರಿ ಉಮಾರಾಣಿ, DSP PSI KG ಅನಿತಾ, ದಾಬಸ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಧರ್ಮೇಂದ್ರ, ರೀಸಸ್ಟೈನೇಬಲ್ ಕಾರ್ಖಾನೆಯ ಮುಖ್ಯಸ್ಥರು, ಸೋಂಪುರ ಪಂಚಾಯಿತಿ PDO ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು.